ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ, 17ನೇ ಕಂತಿನ ಹಣ ಜೊತೆಗೆ 18ನೇ ಕಂತಿನ ಹಣ, 3 ಕಂತಿನ ಹಣ ಈಗಾಗಲೇ ನಿಮ್ಗೆಲ್ರಿಗೂ ಕೂಡ ಬಂದಿಲ್ಲ. ಸೊ ಯಾವಾಗ ಬಿಡುಗಡೆ ಆಗತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಮಹಿಳೆಯರು ಈಗಾಗಲೇ ವೆಯ್ಟ್ನ ಮಾಡ್ತಾ ಇದ್ದೀರಾ. ಸೊ ಕಳೆದ ತಿಂಗಳಿಂದನೇ ಹಣ ಜಮಾ ಮಾಡ್ತೀವಿ ಅಂತ ಹೇಳ್ತಾ ಬಂದಿದ್ರು, ಆದರೆ ಇನ್ನೂ ಕೂಡ ಹಣನೇ ಜಮಾ ಮಾಡಿಲ್ಲ. ಯಾವಾಗ ಜಮಾ ಮಾಡ್ತಾರೆ ಅಂತ ನಿಮಗೂ ಕೂಡ ಡೌಟ್ಸ್ ಇರುತ್ತೆ. ಆದರೆ ಈಗ ಸರ್ಕಾರದ ಕಡೆಯಿಂದ ಮಾಹಿತಿ ಬರ್ತಾ ಇದೆ, ಯಾವ ಒಂದು ಡೇಟ್ನ ನಂತರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ಅದರ ಜೊತೆಗೇನೆ ಇನ್ನು ಮುಂದೆ ತಾಲೂಕು ಆಫೀಸಿಗೆ ಹೋಗಿ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣನ ಪಡ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ತಿಳಿಸಿದ್ರು. ಈಗಾಗಲೇ ಇದ್ರ ಬಗ್ಗೆ ಕೂಡ ಕ್ಲಾರಿಟಿ ಕೊಡುವಂತ ಪ್ರಯತ್ನ ಮಾಡ್ತೀನಿ. ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಅಕೌಂಟಿಗೆ ಬರೋದಿಲ್ವಾ, ನಿಮ್ಮ ಹತ್ತಿರದ ತಾಲೂಕು ಆಫೀಸಿಗೆ ಹೋಗಿ ಹಣನ ಪಡ್ಕೊಂಡು ಬರಬೇಕಾ ಅಂತ ಕಂಪ್ಲೀಟ್ ಆದಂತ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವಿನ್ನು ಯಾರ್ಯಾರು ಹೊಸಬರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ, ಎಲ್ರಿಗೂ ಕೂಡ ಸಪೋರ್ಟ್ ಮಾಡ್ತೀರಾ, ಅದೇ ರೀತಿಯಾಗಿ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಕಳೆದ 3 ತಿಂಗಳಿಂದ 16ನೇ ಕಂತಿನ ಹಣ, 17ನೇ ಕಂತಿನ ಹಣ ಜೊತೆಗೆ 18ನೇ ಕಂತಿನ ಹಣ, 3 ಕಂತಿನ ಹಣ ನಿಮ್ಗೆಲ್ರಿಗೂ ಕೂಡ ಬಂದಿಲ್ಲ. ಸ್ನೇಹಿತರೆ, 6,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಬೇಕಾಗಿದೆ. ಈಗಾಗಲೇ ಡಿಸೆಂಬರ್ನಿಂದ ಜನವರಿ ಆಯಿತು, ಜನವರಿಯಿಂದ ಫೆಬ್ರವರಿ ಆಯಿತು. ಫೆಬ್ರವರಿ 15ನೇ ತಾರೀಕಿನ ನಂತರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಜೊತೆಗೆ 17ನೇ ಕಂತಿನ ಹಣ, 2 ಕಂತಿನ ಹಣ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈಗಾಗಲೇ ತಾಲೂಕು ಆಫೀಸ್ನಲ್ಲಿರುವಂಥ ಅಧಿಕಾರಿಗಳು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ಸೊ ತಾಲೂಕು ಆಫೀಸ್ನಲ್ಲಿರುವಂಥ ಅಧಿಕಾರಿಗಳು 16 ಜೊತೆಗೆ 17 2 ಕಂತಿನ ಹಣನ ಒಟ್ಟೆ ಜಮಾ ಮಾಡ್ತೀವಿ, 4,000 ರೂಪಾಯಿ ಜಮಾ ಮಾಡ್ತೀವಿ, 18ನೇ ಕಂತಿನ ಹಣ ಮುಂದಿನ ತಿಂಗಳಲ್ಲಿ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಸೊ 16, 17ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಹೇಳಿದ್ರೆ ಫೆಬ್ರವರಿ 15ನೇ ತಾರೀಕಿನ ನಂತರದಲ್ಲಿ ಈ ಒಂದು 4,000 ರೂಪಾಯಿ ಜಮಾ ಆಗುತ್ತೆ. ಒಟ್ಟೆ ಜಮಾ ಆಗ್ಬೋದು, ಇಲ್ಲ 2,000 ರೂಪಾಯಿ ಒಂದ್ಸಲ, 2,000 ರೂಪಾಯಿ ಒಂದ್ಸಲ ಜಮಾ ಆಗ್ಬೋದು. ಸ್ನೇಹಿತರೆ, ಒಟ್ಟಾರೆಯಾಗಿ 4,000 ರೂಪಾಯಿ ಒಂದೇ ವಾರದ ಒಳಗಾಗಿ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಸೊ 15ನೇ ತಾರೀಕು ಅಂತ ಹೇಳಿದ್ರೆ ಹತ್ತತ್ರ 16ನೇ ತಾರೀಕಿನಲ್ಲಿ ಜಮಾ ಆಗ್ಬೋದು. 16ನೇ ತಾರೀಕಿನ ಬೆಳಗ್ಗೆ ಅಥವಾ ಮಧ್ಯಾಹ್ನದ ನಂತರದಲ್ಲಿ ಜಮಾ ಆಗುವ ಚಾನ್ಸಸ್ ಇರುತ್ತೆ. ಸ್ನೇಹಿತರೆ, ಮೊದಲು ಜಮಾ ಆಗುವಂಥದ್ದು 5ರಿಂದ 6 ಜಿಲ್ಲೆಗಳಿಗೆ ಮಾತ್ರ. ಸ್ನೇಹಿತರೆ, ಸೊ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಜಿಲ್ಲೆಗಳಿಗೂ ಜಮಾ ಆಗೋದಿಲ್ಲ. ಮೊದಲನೇದಾಗಿ ಜಮಾ ಆಗುವಂಥದ್ದು 5ರಿಂದ 6 ಜಿಲ್ಲೆಗಳಿಗೆ ಮಾತ್ರ. ಇನ್ನುಳಿದಂಥ ಜಿಲ್ಲೆಗಳಿಗೆ ಫೆಬ್ರವರಿ 25ನೇ ತಾರೀಕಿನ ಒಳಗಾಗಿ ಎಲ್ರಿಗೂ ಕೂಡ ಜಮಾ ಮಾಡ್ತಾರೆ. ಸೊ ಫೆಬ್ರವರಿ 16ನೇ ತಾರೀಕಿಂದ ಹಣ ಜಮಾ ಆಗೋದಕ್ಕೆ ಶುರುವಾದರೆ ಫೆಬ್ರವರಿ 25ನೇ ತಾರೀಕಿನ ಒಳಗಾಗಿ ಎಲ್ರಿಗೂ ಎಲ್ಲ ಜಿಲ್ಲೆಯಲ್ಲಿರುವಂಥ ಫಲಾನುಭವಿಗಳ ಅಕೌಂಟಿಗೂ ಹಣ ಜಮಾ ಆಗೇ ಆಗುತ್ತೆ. ಸ್ನೇಹಿತರೆ, 1 ವಾರದ ಗ್ಯಾಪಿನ ಒಳಗಾಗಿ ಎಲ್ರಿಗೂ ಕೂಡ ಹಣನ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈಗಾಗಲೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೊ ಇದು ಸಾಕಷ್ಟು ಮಹಿಳೆಯರು ಈಗಾಗಲೇ ಏನು ವೆಯ್ಟ್ನ ಮಾಡ್ತಾ ಇದ್ದಾರೋ ಅವರೆಲ್ರಿಗೂ ಕೂಡ ಗುಡ್ ನ್ಯೂಸ್ ಆಗಿದೆ. ಸೊ ಇದೇ ರೀತಿಯಾಗಿ ಹೇಳ್ಕೊಳ್ತಾ ಮತ್ತೆ ಮುಂದಿನ ದಿನಗಳಲ್ಲಿ ಪೋಸ್ಟ್ಪೋನ್ ಮಾಡ್ತಾ ಹೋದ್ರೆ ಜನಗಳಂತೂ ತೀವ್ರವಾಗಿ ಪ್ರತಿಭಟನೆ ಮಾಡುವ ಚಾನ್ಸಸ್ ಕೂಡ ಇದೆ. ಈಗಾಗಲೇ ಮೀಡಿಯಾದಲ್ಲೂ ಕೂಡ ಹಲವಾರು ಮಹಿಳೆಯರು ಮಾತನಾಡ್ತಾ ಇದ್ದಾರೆ. ಅದರ ಜೊತೆಗೆ ಕೆಲವೊಂದಿಷ್ಟು ವಿಡಿಯೋಗಳು ಕೂಡ ಬರ್ತಾ ಇದೆ. ಹಾಗೇನೆ ಹಲವಾರು ಕಡೆ ಕೂಡ ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಸಾಕಷ್ಟು ಮಹಿಳೆಯರು ಸರ್ಕಾರಕ್ಕೆ ಶಾಪ ಕೂಡ ಹಾಕ್ತಾ ಇದ್ದಾರೆ. ಹಣ ಜಮಾ ಮಾಡದೆ 2-3 ತಿಂಗಳಾಯಿತು. ಸೊ ನಮಗೆ ರೇಷನ್ನ ತೆಗೆದುಕೊಳ್ಳೋದಕ್ಕೂ ಕೂಡ ಹಣ ಇಲ್ಲ, ಈಗಾಗಲೇ ಮನೆ ಮೇಂಟೆನೆನ್ಸ್ ಮಾಡೋದಕ್ಕೂ ಕೂಡ ಹಣ ಇಲ್ಲ ಅಂತ ಸಾಕಷ್ಟು ಮಹಿಳೆಯರು ಈಗಾಗಲೇ ಆತಂಕನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ನೇಹಿತರೆ, ಸೊ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಮನವಿ ಮಾಡ್ತಿರೋದು ಒಂದೇ ಒಂದು, ಸರಿಯಾಗಿ ಅಕೌಂಟಿಗೆ ಹಣ ಜಮಾ ಮಾಡಿ. ಜಾಸ್ತಿ ಹಣ ಜಮಾ ಮಾಡೋದು ಬೇಡ, ಕಮ್ಮಿ ಹಣ ಜಮಾ ಮಾಡೋದು ಬೇಡ. ಪ್ರತಿ ತಿಂಗಳು ಏನು 2,000 ರೂಪಾಯಿ ಜಮಾ ಮಾಡಬೇಕು ಅದನ್ನ ಸರಿಯಾಗಿ ಮಾಡಿ. ಇದುವರೆಗೂ ಆಯ್ತು ಡಿಲೇ ಮಾಡ್ಕೊಂತ ಬಂದಿದ್ದೀರಾ, ಕಳೆದ 2-3 ತಿಂಗಳಿಂದ ಹಣನೇ ಜಮಾ ಮಾಡಿಲ್ಲ, ಅದನ್ನ ಆದಷ್ಟು ಬೇಗ ಜಮಾ ಮಾಡಿ. ಮುಂದಿನ ತಿಂಗಳಿಂದ ಆದ್ರೂ ಸರಿಯಾಗಿ ಅಕೌಂಟಿಗೆ ಹಣ ಹಾಕ್ತಾ ಬನ್ನಿ. ಅವರಿಗೆ ಹುಷಾರಿಲ್ಲ, ಇವರಿಗೆ ಹುಷಾರಿಲ್ಲ, ಅವರಿಗೆ ಆಕ್ಸಿಡೆಂಟ್ ಆಗಿದೆ, ಇವರಿಗೆ ಇನ್ನೊಂದಾಗಿದೆ ಅಂತ ಹೇಳಿ ಕಾರಣ ಕೊಟ್ಟು ಜನಗಳಿಗೆ ಯಾಮರ್ಸೋದಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ನಿಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಈ ಒಂದು ಮೀಡಿಯಾದ ಮುಂದೆ ಬಂದು ಹೇಳಿ,
ಸರ್ಕಾರದ ಬಳಿ ಹಣ ಇಲ್ಲ, ಹಣ ಹಾಕೋದಕ್ಕೆ ಸಾಧ್ಯ ಇಲ್ಲ, ಇನ್ನು ಮುಂದೆ ಈ ಒಂದು ಯೋಜನೆನ ಸ್ಟಾಪ್ ಮಾಡ್ತೀವಿ ಅಂತ ಬಿಟ್ಟು ಹೇಳಿ ಅದನ್ನ ಬಿಟ್ಟು ಜನಗಳಿಗೆ ಈ ರೀತಿಯಾಗಿ ಯಾಮಾರಿಸಿದ್ರೆ ಜನಗಳ ನಂಬಿಕೆ ಕೂಡ ನೀವು ಕಳ್ಕೊಳ್ತೀರಾ. ಈಗಾಗಲೇ ಜನವರಿ 14ನೇ ತಾರೀಕಿಗೆ ಹಣ ಜಮಾ ಮಾಡ್ತೀವಿ ಅಂತ ಬಿಟ್ಟು ಹೇಳಿದ್ರು, ಆದ್ರೆ ಫೆಬ್ರವರಿ 14ನೇ ತಾರೀಕು ಆಗ್ತಾ ಬಂತು, ಒಂದು ತಿಂಗಳಾಯ್ತು. ಇದೇ ರೀತಿಯಾಗಿ ಇನ್ನೊಂದು ಡೇಟ್ ಮತ್ತೊಂದು ಡೇಟ್ ಅಂತ ಡೇಟ್ ಅನ್ನ ವಿಸ್ತರಣೆ ಮಾಡ್ತಾ ಬಂದಿದ್ದೀರ ವಿನಃ ಅಕೌಂಟಿಗೆ ಹಣನ ಜಮಾ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಿಮ್ಮ ಕೈಯಲ್ಲಿ. ಸೊ ಜನಗಳ ನಂಬಿಕೆ ಒಂದ್ಸಲ ಕಳ್ಕೊಂಡ್ರಿ ಅಂತ ಹೇಳಿದ್ರೆ ಮುಂದಿನ ಎಲೆಕ್ಷನ್ ಅಲ್ಲೂ ಕೂಡ ನಿಮಗೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಹಣ ದಯವಿಟ್ಟು ಜಮಾ ಮಾಡಿ. ಸಾಕಷ್ಟು ಬಡ ಕುಟುಂಬಗಳಿದ್ದಾರೆ, ಸೊ ಅವರೆಲ್ಲರಿಗೂ ಕೂಡ ಈ ಒಂದು ಯೋಜನೆಯಿಂದ ಹೆಲ್ಪ್ ಆಗ್ತಾ ಇದೆ. ಅದೇ ರೀತಿಯಾಗಿ ಹಣ ನೀವು ಜಮಾ ಮಾಡಿ. ಎಷ್ಟೋ ಜನರಿಗೆ 2,000 ರೂಪಾಯಿ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿ ತಿಂಗಳು ಮನೆ ನಡೆಸೋದಕ್ಕೆ ಕೂಡ ಕಷ್ಟ ಆಗ್ತಾ ಇರುತ್ತೆ, ಅಂತವರಿಗೆ 2,000 ರೂಪಾಯಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಣನ ಆದಷ್ಟು ಬೇಗ ಸರ್ಕಾರದ ಕಡೆಯಿಂದ ಜಮಾ ಮಾಡಿ ಅಂತ ನಮ್ಮ ಕಡೆಯಿಂದ ಕೇಳ್ಕೊಳ್ತಾ, ಅದೇ ರೀತಿಯಾಗಿ ಸ್ನೇಹಿತರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಅಕೌಂಟಿಗೆ ಬರೋದಿಲ್ಲ, ನಿಮ್ಮ ಹತ್ತಿರದ ತಾಲೂಕು ಆಫೀಸಿಗೆ ಹೋಗಿ ಪಡ್ಕೊಳ್ಬೇಕು ಅಂತ ಹೇಳಿ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ರು. ಅದು ನಿಜಾನ ಅಂತ ಕೇಳೋದಾದ್ರೆ ಹೌದು ಸ್ನೇಹಿತರೆ. ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ಮಾಧ್ಯಮದ ಮೂಲಕ ಬಂದು ಹೇಳಿದ್ರು ಸ್ನೇಹಿತರೆ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನು ಮುಂದೆ ಜಮಾ ಮಾಡ್ಬೇಕಂತ ಹೇಳಿದ್ರೆ ನೀವು ನಿಮ್ಮ ಹತ್ತಿರದ ತಾಲೂಕು ಆಫೀಸಿಗೆ ಹೋಗಿ ಹಣನ ಪಡ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದೇ ರೀತಿಯಾಗಿ ಜನರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ. ಸೊ ಸಾಕಷ್ಟು ಜನರು ಈ ರೀತಿಯಾಗಿ ಹಣ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ನಾವು ಬೆಳಗಿಂದ ಸಂಜೆ ತನಕ ಅಲ್ಲಿ ನಿಂತ್ಕೊಂಡು ಸರ್ವರ್ ಸಮಸ್ಯೆ, ಬೇರೆ ಬೇರೆ ಟೆಕ್ನಿಕಲ್ ಇಶ್ಯೂ ಅಂತ ಹೇಳಿ 1 ವಾರ ಆಗ್ಬೋದು ಆ ಹಣನ ನಮ್ಮ ಕೈಗೆ ಸೇರೋದಕ್ಕೆ 1 ವಾರ ಆಗ್ಬೋದು. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಕೂಡ ನಿಂತ್ಕೊಳ್ಬೇಕಾಗತ್ತೆ. ಸೊ ಈ ಎಲ್ಲ ಸಮಸ್ಯೆಗಳು ಬೇಡ. ಅಕೌಂಟಿಗೆ ಈಗಾಗಲೇ ಹಣ ಏನು ಜಮಾ ಮಾಡ್ತಾ ಇದ್ದೀರೋ ಅದೇ ರೀತಿಯಾಗಿ ಜಮಾ ಮಾಡಿ. ಏನಾಗುತ್ತೆ, ಹಣ ಜಮಾ ಮಾಡೋದಕ್ಕೆ ಕಷ್ಟ ಆಗುತ್ತಾ? ಏನಿಲ್ಲ, 1-2 ದಿನ ಡಿಲೇ ಆದ್ರೂ ಪರವಾಗಿಲ್ಲ, ಹಣ ಸರಿಯಾಗಿ ನಮ್ಮ ಅಕೌಂಟಿಗೆ ಈಗಾಗಲೇ ಬರ್ತಾ ಇದೆ. ಅದೇ ರೀತಿಯಾಗಿ ಜಮಾ ಮಾಡಿ. ನೀವು ಹಣ ಹಾಕಿದ್ರೆ ನಮ್ಮ ಅಕೌಂಟಿಗೆ ಹಣ ಜಮಾ ಆಗೇ ಆಗುತ್ತೆ. ಆದ್ರೆ ಸರ್ಕಾರ ಹೇಳ್ತಿರುವಂತ ಏನು ಸಮಸ್ಯೆಗಳಂತ ಹೇಳಿದ್ರೆ ಸ್ನೇಹಿತರೆ, ಈಗಾಗಲೇ 2,500 ಕೋಟಿಗಿಂತ ಹೆಚ್ಚು ಹಣನ 1 ತಿಂಗಳಲ್ಲಿ ಹಾಕಬೇಕಾಗುತ್ತೆ. ಪ್ರತಿಯೊಬ್ಬರ ಅಕೌಂಟಿಗೂ 2,500 ಕೋಟಿಗಿಂತ ಹೆಚ್ಚು ಹಣನ ಜಮಾ ಮಾಡಬೇಕಾಗುತ್ತೆ. ಸೊ ಇಷ್ಟು ಮೊತ್ತದ ಹಣನ ಜಮಾ ಮಾಡೋದಕ್ಕೆ ಸರ್ಕಾರಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಸರ್ವರ್ ಸಮಸ್ಯೆ, ಟೆಕ್ನಿಕಲ್ ಇಶ್ಯೂ, ಈ ರೀತಿ ಸಮಸ್ಯೆ ಆಗಿ ಹಣ ಸರಿಯಾಗಿ ಜಮಾ ಆಗ್ತಾ ಇಲ್ಲ. ಕೆಲವೊಬ್ಬೊಬ್ಬರಿಗೆ ಜಮಾ ಆಗ್ತಾ ಇದೆ, ಇನ್ನು ಕೆಲವೊಬ್ಬೊಬ್ಬರಿಗೆ ಜಮಾ ಆಗ್ತಾ ಇಲ್ಲ. ಈ ರೀತಿ ಸಮಸ್ಯೆಗಳಾಗ್ತಾ ಇದೆ. ಹಾಗಾಗಿ ತಾಲೂಕು ಆಫೀಸಿಗೆ ನಿಮ್ಮ ತಾಲೂಕು ಆಫೀಸಿಗೆ ಹಣ ಜಮಾ ಮಾಡಿದ್ರೆ ಅವರು ನಿಮ್ಮ ಕೈಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಆದ್ರೆ ಸ್ನೇಹಿತರೆ, ತಾಲೂಕು ಆಫೀಸಿಗೆ ಹಣ ಬಂದ್ರೆ ಜಮಾ ಮಾಡ್ತಾರೇನೋ ಹೌದು, ಆದರೆ ಬೆಳಗಿಂದ ಸಂಜೆ ತನಕ ನಿಂತು 1 ವಾರಗಟ್ಟಲೆ ಕೆಲಸ ಹಾಳಾಗಿ ಅಲ್ಲಿ ಹೋಗಿ ನಿಂತು 2,000 ರೂಪಾಯಿ ಪಡ್ಕೊಂಡು ಬರಬೇಕು. ಇನ್ನೊಂದು ಏನಂತ ಹೇಳಿದ್ರೆ ಅಲ್ಲೂ ಕೂಡ ಭ್ರಷ್ಟ ಅಧಿಕಾರಿಗಳು ಇದ್ದೇ ಇರ್ತಾರೆ. ಸೊ ಅವರು ಕೂಡ 100 ರೂಪಾಯಿ 200 ರೂಪಾಯಿ ಈ ರೀತಿ ಇಟ್ಕೊಂಡು ನಮಗೆ 1,700 1,800 ಈ ರೀತಿಯಾಗಿ ಜನಗಳಿಗೂ ಕೂಡ ಕೊಡುವ ಚಾನ್ಸಸ್ ಇರುತ್ತೆ. ಜನಗಳು ಕೂಡ ಇದ್ರ ಬಗ್ಗೆ ಜಾಸ್ತಿ ಅವೇರ್ನೆಸ್ಸು ಕೂಡ ಮೂಡಿಸೋದಕ್ಕೆ ಸಾಧ್ಯ ಇಲ್ಲ. ಬಡ ಜನಗಳಿಗಂತೂ ಅದ್ರ ಬಗ್ಗೆ ಧ್ವನಿ ಎತ್ತೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಸೊ ಕೊಟ್ಟಷ್ಟು ಕೊಡ್ಲಿ, ಬಂದಷ್ಟು ಬರಲಿ ಹಣ. ಜಾಸ್ತಿ ನಾವೇನಾದ್ರೂ ಮಾತನಾಡೋದಕ್ಕಂತ ಹೋದ್ರೆ ನೆಕ್ಸ್ಟ್ ಹಣ ನಮಗೆ ಕೈಗೆ ಸಿಗುತ್ತೋ ಇಲ್ವೋ, ನಮ್ಗೆ ಹಣ ಬರೋದನ್ನೇ ಬಂದ್ ಮಾಡ್ತಾರೇನೋ ಅಧಿಕಾರಿಗಳು ಅಂತ ಕೂಡ ಭಯ ಇರುತ್ತೆ. ಹಾಗಾಗಿ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಮನವಿ ಮಾಡ್ತಾ ಇರೋದೇನಂತ ಹೇಳಿದ್ರೆ, ಈಗಾಗಲೇ ಹಣ ಏನ್ ಜಮಾ ಮಾಡ್ತಾ ಇದ್ದೀರೋ ಅದೇ ರೀತಿಯಾಗಿ DBT ಮೂಲಕ ಹಣ ಜಮಾ ಮಾಡಿ. ಪ್ರತಿಯೊಬ್ಬರಿಗೂ ಕೂಡ ಅದು ಮುಟ್ಟುತ್ತೆ. ಸರ್ಕಾರದ ಕಡೆಯಿಂದ ಹಣ ಜಮಾ ಆಗಿದೆ ಅಂತ ಹೇಳಿದ್ರೆ ಅದು ಪ್ರತಿಯೊಬ್ಬರಿಗೂ ಕೂಡ ಅಕೌಂಟಿಗೆ ಹಣ ತಲುಪತ್ತೆ. ಹಾಗಾಗಿ ಎಲ್ಲರ ಅಕೌಂಟಿಗೂ ಇದುವರೆಗೂ ಯಾವ ರೀತಿಯಾಗಿ ಹಣ ಜಮಾ ಮಾಡ್ತಾ ಇದ್ರು ಅದೇ ರೀತಿಯಾಗಿ ಹಣ ಜಮಾ ಮಾಡಿ. ಇದರಿಂದ ಯಾವುದೇ ಒಂದು ಮಧ್ಯವರ್ತಿಗಳಿಗಾಗಿರ್ಬೋದು ಹಣ ಸೇರೋದಿಲ್ಲ. 2,000 ರೂಪಾಯಿ ನೀವು ಏನ್ ಹಾಕ್ತಿರೋ ಅಕೌಂಟಿಗೆ ಡೈರೆಕ್ಟ್ ಆಗಿ ಇವರ ಅಕೌಂಟಿಗೆ 2,000 ರೂಪಾಯಿ ಬಂದು ಬೀಳುತ್ತೆ. ಕಮಿಷನ್ ಕೊಡುವಂತ ಅವಶ್ಯಕತೆ ಕೂಡ ಇರೋದಿಲ್ಲ. ಹಾಗಾಗಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ನನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ನೀವು ಕಮೆಂಟ್ಸ್ ಮಾಡಿದ್ರೆ ಅದು ಕೂಡ ಸರ್ಕಾರಕ್ಕೆ ರೀಚ್ ಆಗುತ್ತೆ. ಎಷ್ಟು ಜನರು ಕಮೆಂಟ್ ಮಾಡ್ತಿರೋ ಅಷ್ಟು ಬೇಗ ರೀಚ್ ಆಗುತ್ತೆ ಸರ್ಕಾರಕ್ಕೂ ಕೂಡ. ಸೊ ನಿಮಗೆ ಈ ರೀತಿ ಒಂದು ಏನು ಸರ್ಕಾರದ ಕಡೆಯಿಂದ ಹಣ ಜಮಾ ಮಾಡ್ತಾ ಇದ್ದೀರೋ DBT ಮೂಲಕ ನಿಮ್ಮ ಅಕೌಂಟಿಗೆ ಬರಬೇಕಾ, ಇಲ್ಲ ನೀವು ತಾಲೂಕು ಆಫೀಸಿಗೆ ಹೋಗಿ ಪಡ್ಕೊಳ್ತೀರಾ? ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಅದರ ಜೊತೆಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಹಾಗೇನೆ ಸ್ನೇಹಿತರೆ, ಈ ಒಂದು ವಿಡಿಯೋದಿಂದ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದೆ ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಆದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.